Hyderabad. In our ITEX Exhibition Center, in 6th edition, Food and Dairy Expo is going on. It is the opportunity to see all dairy packaging machineries, chilling plants, dairy equipments. Lot of public are visiting this expo. Other countries से आ रहे हैं, other states से आ रहे हैं यहाँ पर. All the exhibitors are showing their machinery demo here. You can see, you can buy and explore yourself. Thank you very much. I always say thanks for this Food and Dairy Expo because this has given me opportunity to expose my product to many number of people. This exhibition is helping us get new dealers in spaces we've not touched. We are doing this for the promotional activity, and at the one platform we are getting huge range and huge crowd for our company. We have received a very good response over here, and I was surprised to see that we have a lot of educated customers over here. Very great footfall over here. Already we sold these two machines where we are exhibiting these machines. I am here to see if there are new innovations are available in the processing and the heat exchanger industry. So this exhibition is very helpful. I really appreciate the efforts of Media Day, who has taken such a big initiative to invite so many vendors, so many companies under one roof. Media Day marketing, they have given more advertisement and given more wide spaces in the exhibition hall. Lots of visitors are visited. I would also thank Media and Marketing. The way they are organizing this event is absolutely great. As you can see, people are coming in, not just industry leaders, even general people are coming. It is because the way they are escalating the things. So definitely coming years, this expo should be continuing in order to get to know what exactly the technology is going towards in terms of the dairy industry. ಬೆಂಗಳೂರಿನಲ್ಲಿ ವಿಶೇಷವಾಗಿ ಇವರೊಂದು ಹೊಸ ಥರದ ಎಕ್ಸಿಬಿಷನ್ ಅಂತ ತಂದಿದ್ದಾರೆ. ಇವರಿಗೆ ಇದರ ಬಗ್ಗೆ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಈ 12ನೇ ತಾರೀಕು ಇದರ ಇನಾಗ್ರೇಷನ್ ಆಗುತ್ತೆ ಬೆಂಗಳೂರು ತುಮಕೂರು ರೋಡ್ನಲ್ಲಿರುವಂಥ ಎಕ್ಸಿಬಿಷನ್ ಗ್ರೌಂಡಲ್ಲಿ. ಇಲ್ಲಿ ನಮಗೆ ವಿಶೇಷವಾಗಿ ಹೋಟೆಲ್ ಇಂಡಸ್ಟ್ರಿಗೆ ಟೆಕ್ನಾಲಜಿಯಲ್ಲಿ ಯಾವುದನ್ನು ಯೂಸ್ ಮಾಡ್ಬೋದು, ಯಾವ ಹೊಸ ಇವೆಂಟ್ ಹೊಸ ಥರದಂಥ ಇಕ್ವಿಪ್ಮೆಂಟ್ಸ್ಗಳಾಗಲಿ ಟೆಕ್ನಾಲಜಿಯನ್ನು ಉಪಯೋಗಿಸುವಂಥ ತಂತ್ರಜ್ಞಾನಗಳ ಬಗ್ಗೆ ಎಕ್ಸಿಬಿಷನ್ಸ್ ಬರುವುದು ನಮಗೆ ಭಾಳ ಸಂತೋಷ. ಇದು ಹೆಮ್ಮೆಯ ವಿಷಯ. ವಿಶೇಷವಾಗಿ ಹೋಟೆಲ್ ಉದ್ಯಮಕ್ಕೆ ಇದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ನಾವು ನೆನೆಸ್ಕೊಂಡಿದ್ದೇವೆ. ಯುವ ಉದ್ಯಮಿಗಳು ಮತ್ತು ಹೊಸತನವನ್ನು ಪರಿಪಾಲಿಸಲು ಇಷ್ಟವಿರುವಂಥ ಎಲ್ಲ ಹೋಟೆಲ್ ಮಾಲೀಕರು ಖಂಡಿತ ಈ ಎಕ್ಸಿಬಿಷನ್ನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ, ಅದರ ಉಪಯೋಗ ಪಡಿತಾರೆ ಅಂತ ನಾವು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇವೆ. ಇಂಥ ಎಕ್ಸಿಬಿಷನನ್ನು ತರ್ತಿರುವಂಥ ಇವರ ಎಕ್ಸಿಬಿಟರ್ಗೆ ಧನ್ಯವಾದಗಳು ಕೂಡ ನಮ್ಮ ಹೋಟೆಲ್ ಸಂಘದ ಮುಖಾಂತರ ಧನ್ಯವಾದವನ್ನು ಕೂಡ ಹೇಳಿ ಇಷ್ಟಪಡ್ತಾ ಇದ್ದೀನಿ. ನಾನು ಮೊಹಮ್ಮದ್ ಮುದಸ್ಸಿರ್, ಡೈರೆಕ್ಟರ್ MDM ಮೀಡಿಯಾ ಡೇ ಮಾರ್ಕೆಟಿಂಗ್. ನಾವು ಇದು ಎಕ್ಸಿಬಿಷನ್ ಆರ್ಗನೈಸರು. ಇದು ಎಕ್ಸಿಬಿಷನಲ್ಲಿ ನಿಯರ್ ಅಬೌಟ್ 140 ಕಂಪ್ನೀಸ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸ್ಟೇಟ್ಲಿಂದ, ಗುಜರಾತ್ಲಿಂದ, ಮಹಾರಾಷ್ಟ್ರ, ಕೇರಳ, ತಮಿಳ್ನಾಡು ಎಲ್ಲ ಕಡೆಯಿಂದ ಆಲ್ ಓವರ್ ಇಂಡಿಯಾಲಿಂದ ಕಂಪ್ನೀಸ್ ಅವರು ಇಲ್ಲಿ ಅವ್ರದ್ದು ಪ್ರಾಡಕ್ಟ್ಸ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹೊಸ ಟೆಕ್ನಾಲಜಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಫುಡ್ ಇಂಡಸ್ಟ್ರಿ ಇರಲಿ, ಪ್ರೊಸೆಸಿಂಗ್, ಪ್ಯಾಕೇಜಿಂಗ್ ಮತ್ತು ಪೋಲ್ಟ್ರಿ ಇಂಡಸ್ಟ್ರಿ. ಸೊ ಇದೆಲ್ಲ ಇಂಡಸ್ಟ್ರಿಯಲ್ಲಿ ಯಾರು ಡೀಲ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಯಾರು ಹೊಸ ಬಿಸ್ನೆಸ್ ಅಪರ್ಚುನಿಟಿ ನೋಡ್ತಾ ಇದ್ದಾರೆ, ಅವು ಎಕ್ಸಿಬಿಷನಲ್ಲಿ ಬಂತಂದರೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಎಕ್ಸಿಬಿಷನ್ 12th ಜೂನ್ 12ನೇ ತಾರೀಕು ಮಾರ್ನಿಂಗ್ 10 o'clockಲಿಂದ ಓಪನ್ ಇದೆ. ಎಕ್ಸಿಬಿಷನಲ್ಲಿ ಎಂಟ್ರಿ ಮಾಡಲಿಕ್ಕೆ ಏನು ಚಾರ್ಜಸ್ ಇಲ್ಲ, ಫ್ರೀ ಎಂಟ್ರಿ ಇದೆ. ನೀವು ಬಂದಿದ್ದು ಎಕ್ಸಿಬಿಷನ್ದು ಉಪಯೋಗ ಮಾಡ್ಕೋಬಹುದು. ಎಕ್ಸಿಬಿಷನ್ ನಮ್ಮ ಆನರೇಬಲ್ ಮಿನಿಸ್ಟರ್ ಮಿಸ್ಟರ್ ಕೆ.ಎಚ್. ಮುನಿಯಪ್ಪ ಸಾಹೇಬರು ಇನಾಗ್ರೇಷನ್ ಮಾಡೋದು ಕನ್ಫರ್ಮ್ ಮಾಡಿದ್ದಾರೆ. 11:30 ಮಾರ್ನಿಂಗ್ ಇದು ಎಕ್ಸಿಬಿಷನ್ ಇನಾಗ್ರೇಷನ್ ಇದೆ. ಎಲ್ಲರಿಗೆ ವಿನಂತಿ ಮಾಡ್ತೀವಿ, ಇದು ಬನ್ನಿ, ಇದು ಎಕ್ಸಿಬಿಷನ್ ವಿಸಿಟ್ ಮಾಡಿ, ನೀವು ಇದು ಎಕ್ಸಿಬಿಷನ್ದು ಬೆನಿಫಿಟ್ ತೊಗೊಡಿ. ನಿಮ್ಮ ಫ್ಯೂಚರಲ್ಲಿ ನೀವು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು. ಹೊಸ ಅಪರ್ಚುನಿಟಿ ಏನು ನೋಡ್ತಾ ಇದ್ರೆ ಅಂದರೆ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದೆ. ನಿಮಗೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ 5 ಸಬ್ಜೆಕ್ಟ್ ಕಂಪ್ನೀಸ್ ಅವರು ಇಲ್ಲಿ ಡೀಲ್ ಮಾಡ್ತಾ ಇದ್ದಾರೆ. ನೀವು ಬನ್ನಿ, ಇದು ಬೆನಿಫಿಟ್ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈಗ ಇದೇ 12ನೇ ತಾರೀಕು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ
ಡೈರಿ ಮತ್ತು ಫುಡ್ ಇಂಡಸ್ಟ್ರಿಯ ಬಗ್ಗೆ ಮೀಡಿಯಾ ಡೇ ಮಾರ್ಕೆಟಿಂಗ್ ಅವರು ಒಂದು ಎಕ್ಸಿಬಿಷನ್ನ ಹಮ್ಮಿಕೊಂಡಿದ್ದಾರೆ. ಈ ಎಕ್ಸಿಬಿಷನ್ನಲ್ಲಿ ಈ ಫುಡ್ ಇಂಡಸ್ಟ್ರಿ ಬಗ್ಗೆ, ಡೈರಿ ಇಂಡಸ್ಟ್ರಿ, ಬಿವರೇಜಸ್ಸು, ಪ್ಯಾಕೇಜಿಂಗು, ಪ್ರೊಸೆಸ್ಸಿಂಗು ಮತ್ತು ಫ್ರಾಂಚೈಸಿ ಈ ಎಲ್ಲ ಅಪರ್ಚುನಿಟೀಸು ಈ ಒಂದು ಎಕ್ಸಿಬಿಷನಲ್ಲಿ ಇರ್ತದೆ. ಸ್ಟಾರ್ಟಪ್ಗಳಿಗೆ ಇದೊಂದು ಬಹಳ ಸುವರ್ಣ ಅವಕಾಶ. ಏನೂ ಗೊತ್ತಿಲ್ಲದೆ ಇರೋರು ಕೂಡ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಇಂಥ ಒಂದು ಎಕ್ಸಿಬಿಷನ್ ವಿಸಿಟ್ ಮಾಡಿದ್ರೆ ಅವರಿಗೆ ಫ್ರಾಂಚೈಸಿ ಅವಕಾಶಗಳಿರ್ತದೆ. ಒಂದೇ ಒಂದು ಮೆಷಿನರೀಸ್ ಹಾಕ್ಕೊಂಡು ಲೇಬರು ಇದು ಗೊತ್ತಿಲ್ಲದೇನೆ ಕೂಡ ನಾವು ಈ ಬಿಸ್ನೆಸ್ಸಲ್ಲಿ ನಾವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬಹುದು. ಅಂತಹ ಒಂದು ಅಪರ್ಚುನಿಟೀಸ್ನ ಈ ಒಂದು ಬಿಸ್ನೆಸ್ಸಲ್ಲಿ ನಾವು ನೋಡ್ಬೋದು. 12, 13, 14 3 ದಿನ ಮುಕ್ತ ಅವಕಾಶ, ಫ್ರೀಯಾಗಿ ಎಂಟ್ರಿ ಇದೆ. ಎಲ್ಲರೂ ಬಂದು ಈ ಒಂದು ಫುಡ್ ಇಂಡಸ್ಟ್ರಿನಲ್ಲಿ, ಫುಡ್ ಅನ್ನೋದು ಎಲ್ಲರಿಗೂ ಬೇಕಾಗಿರೋವಂಥದ್ದು. ಅದೇನು ನಾವು ಇಂಡಸ್ಟ್ರಿನಲ್ಲಿ ಹೋಟ್ಲಿಯರ್ಸೇ ಹೋಗಬೇಕು, ಅವರೇ ಹೋಗಬೇಕು, ಇವರೇ ನೋಡಬೇಕು ಅನ್ನೋದೇನಿಲ್ಲ. ಯಾರು ಇದ್ರ ಬಗ್ಗೆ ವಿಚಾರ ತಿಳ್ಕೊಬೇಕನ್ನೋದು ಇದೆ, ಮತ್ತು ಎಕ್ಸಿಬಿಟ್ ಮಾಡಬೇಕನ್ನೋದಿದೆ, ಇನ್ನೇನು ವಿಚಾರ ವಿನಿಮಯ ಮಾಡ್ಕೋಬೇಕು ಅಥವಾ ಒಂದು ಬಿಸ್ನೆಸ್ ಅಪರ್ಚುನಿಟೀಸ್ ಬೇಕು ಅನ್ನೋರು ಎಲ್ಲರೂ ಕೂಡ ಈ ಒಂದು ಎಕ್ಸಿಬಿಷನ್ನ ಉಪಯೋಗ ಪಡ್ಕೋಬಹುದು. ಭಾಳ ಉಪಯುಕ್ತವಾಗಿರ್ತದೆ. ಬನ್ನಿ, ನಾವು ಅಲ್ಲೇ ಇರ್ತೀವಿ. ಎಲ್ಲರೂ ಸೇರಿ ಇದನ್ನು ಸಕ್ಸಸ್ ಮಾಡೋಣ. ನಮಸ್ಕಾರ.